ಆತ್ಮೀಯ ವೀಕ್ಷಕ ಮಿತ್ರರೇ, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ ಇದು ಸತ್ಯ ನ್ಯಾಯ ನೀತಿ ಧರ್ಮಗಳ ಪ್ರತೀಕ. ನಾನು ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್. ಓಪನ್ ಟಾಕ್ ವಿಶೇಷ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಲೇಬೇಕು ಅಂತಕ್ಕಂಥ ತೀರ್ಮಾನಗಳನ್ನೆಲ್ಲ ತೆಗೆದುಕೊಂಡಾಗಿದೆ. ಮತ್ತು ವಿಶೇಷವಾಗಿ ಶಾಸಕಾಂಗ ಪಕ್ಷದಲ್ಲಿ ಏನೇ ಚರ್ಚೆಗಳಾದರೂ ಕೂಡ ಅದು ಕಾಂಗ್ರೆಸ್ ಹೈಕಮಾಂಡಿನ ತೀರ್ಮಾನಕ್ಕೆ ಅನುಗುಣವಾಗಿ ಅಲ್ಲಿ ಶಾಸಕರ ಮತಗಳು ಚಲಾವಣೆ ಆಗ್ತವೆ ಮತ್ತು ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಲೇಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ, ಅದರಲ್ಲೂ ಏನು ಇವಾಗ ಕರ್ನಾಟಕ ರಾಜ್ಯದ ಏನು ಪೊಲಿಟಿಕಲ್ ಪವರ್ ಸೆಂಟರ್ ಅಂತ ಕರೆಸಿಕೊಳ್ತಕ್ಕಂಥ ಸಿದ್ದರಾಮಯ್ಯರವರ ನೇತೃತ್ವದಲ್ಲಿ ಇದೆಲ್ಲ ಸಾಂಗೋಪಸಾಂಗವಾಗಿ ನಡೆದು ಹೋಗುತ್ತೆ. ಮತ್ತು ಇವಾಗ ಸಿದ್ದರಾಮಯ್ಯರವರು ಏನು ರಾಜೀನಾಮೆಯನ್ನು ಕೊಟ್ಟಿದ್ದಾರಲ್ಲ, ಅದು ಕಾಂಗ್ರೆಸ್ ಹೈಕಮಾಂಡಿನ ಮೇಲಿರ್ತಕ್ಕಂಥ ಒಂದು ಅಪಾರವಾಗಿರ್ತಕ್ಕಂಥ ಗೌರವ ಮತ್ತು ಕಾಂಗ್ರೆಸ್ ಹೈಕಮಾಂಡಿನ ಮೇಲೆ ಅವರಿಟ್ಟಿರ್ತಕ್ಕಂಥ ವಿಶ್ವಾಸ, ನಂಬಿಕೆಯ ಪ್ರತೀಕವಾಗಿ ಇವಾಗ ಎಸ್ ಸಿದ್ದರಾಮಯ್ಯರವರು ರಾಜೀನಾಮೆಯನ್ನು ಕೊಟ್ಟರು. ಮತ್ತು ಅದೇನು ಬಿಫೋರ್ ಎಲೆಕ್ಷನ್, ಆಫ್ಟರ್ ಎಲೆಕ್ಷನ್ ಏನು ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಡಿ.ಕೆ. ಶಿವಕುಮಾರ್ ಆ್ಯಂಡ್ ಸಿದ್ದರಾಮಯ್ಯ 1-to-1 ಕುಂತ್ಕೊಂಡು ಮಾತಾಡಿದಾಗ 2.5 ವರ್ಷ ಅಂತ ಅವರು ಅಲಿಖಿತವಾಗಿರ್ತಕ್ಕಂಥ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ರು ಅಂತಕ್ಕಂಥದ್ದು ಇವತ್ತು ಜಗತ್ತಿಗೆ ಗೊತ್ತಿರತಕ್ಕಂಥ ಸತ್ಯ. ಆ ಒಂದು ಕೊಟ್ಟ ಮಾತಿಗೆ ತಪ್ಪಲಾರೇನು, ಕೆಟ್ಟ ಯೋಚನೆ ಮಾಡಲಾರೇನು ಅಂತಕ್ಕಂತಹ ಸಕಲ ಸದ್ಗುಣ ಸಂಪನ್ನರಾಗಿರ್ತಕ್ಕಂಥ ಎಸ್ ಸಿದ್ದರಾಮಯ್ಯರವರು ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಕರ್ನಾಟಕದ ಒಂದು ಪವರ್ ಸೆಂಟರ್ ಆಗಿ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರನ್ನು CM ಕುರ್ಚಿಯಲ್ಲಿ ಆಸೀನರನ್ನಾಗಿ ಮಾಡಿ ಪಟ್ಟಾಭಿಷೇಕ ಮಾಡ್ತಾರೆ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಕರ್ನಾಟಕ ರಾಜ್ಯದ ಜನತೆಯನ್ನು ಸೇವೆಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟೇ ಬಣಗಳಿದ್ರೂ ಕೂಡ ಆ ಬಣಗಳ ಅಲ್ಲಿರ್ತಕ್ಕಂಥ ಅತೃಪ್ತಿ ಅಸಮಾಧಾನಗಳು ಹೊರಹಾಕದಂತೆ ನೋಡಿಕೊಂಡು ಹೋಗ್ತಕ್ಕಂಥದ್ದು ಕೂಡ ಇವಾಗ ಎಸ್ ಸಿದ್ದರಾಮಯ್ಯರವರ ಮೇಲೆ ಹೊಣೆಗಾರಿಕೆಗಳು, ಜವಾಬ್ದಾರಿಗಳು, ಕರ್ತವ್ಯಗಳು ಹಿಂದೆಂದಿಗಿಂತಲೂ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಗಮನದಲ್ಲಿದೆ. ಇವಾಗ ಸಿದ್ದರಾಮಯ್ಯರವರು ಸೈಲೆಂಟಾಗಿ ಕುಂತುಬಿಟ್ರೆ ಸಿದ್ದರಾಮಯ್ಯರವರು ರಾಜಕೀಯವಾಗಿರ್ತಕ್ಕಂಥ ಪ್ರಖಂಡವಾಗಿರ್ತಕ್ಕಂಥ ಬ್ರಹ್ಮಾಸ್ತ್ರಗಳನ್ನು ಬಳಸ್ತಾರೆ, ಪಾಶುಪತಾಸ್ತ್ರಗಳನ್ನು ಬಳಸ್ತಾರೆ. ಕರ್ನಾಟಕದ ರಾಜಕೀಯ ರಂಗದಲ್ಲಿ ಅಲ್ಲೋಲ ಕಲ್ಲೋಲಗಳು ನಡೆದು ಹೋಗ್ತವೆ ಅಂತಕ್ಕಂಥ ಏನು ಚರ್ಚೆಗಳು ನಡೀತಾ ಇದ್ದಾವಲ್ಲ, ಸಿದ್ದರಾಮಯ್ಯ ಒಬ್ಬ ನುರಿತ ಅನುಭವಿ ಮತ್ತು ಸಂವಿಧಾನ ತಜ್ಞ, ಕಾನೂನು ಪಂಡಿತ. ಈ ಅನುಭವ ಅಂತಕ್ಕಂಥದ್ದು ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ ದೊಡ್ಡವರು. ಆ ರೀತಿಯಲ್ಲಿ ನಮ್ಮ ಸಿದ್ದರಾಮಯ್ಯರವರಿಗೆ ಅರ್ಧ ಶತಮಾನದ 5 ದಶಕದ ಅನುಭವ ಇರೋದ್ರಿಂದ ಅಷ್ಟು ಸುಲಭವಾಗಿ ಕಾಂಗ್ರೆಸ್ ಸರ್ಕಾರವನ್ನು, ಅದರಲ್ಲೂ ಡಿ.ಕೆ. ಶಿವಕುಮಾರ್ ನೇತೃತ್ವದ ಘನಗೌರವಾನ್ವಿತ ಸರ್ಕಾರವನ್ನು ಅವರು ಉರುಳಿಸ್ತಕ್ಕಂಥ ಪ್ರಯತ್ನ ಅಂತೂ ಖಂಡಿತ ಮಾಡಲ್ಲ. ಯಾರೇ ಅತೃಪ್ತರಿರ್ಬೋದು, ಯಾರೇ ಅಸಮಾಧಾನವನ್ನು ಹೊಂದಿರೋರಾಗಿರ್ಬೋದು, ಹಿಂದೆ ರಮೇಶ್ ಜಾರಕಿಹೊಳಿರವರ ನೇತೃತ್ವದಲ್ಲಿ, ಮುನಿರತ್ನರವರ ನೇತೃತ್ವದಲ್ಲಿ ಮತ್ತು ಭೈರತಿ ಬಸವರಾಜರವರ ನೇತೃತ್ವದಲ್ಲಿ, ಎಸ್.ಟಿ. ಸೋಮಶೇಖರ್ ಅವರ ನೇತೃತ್ವದಲ್ಲಿ ಆಲ್ಮೋಸ್ಟ್ ಆಲ್ ಸಿದ್ದರಾಮಯ್ಯರವರ ಪರಮ ಶಿಷ್ಯರುಗಳೆಲ್ಲ BJPಗೆ ಹೋಗಿದ್ದರಿಂದ BJP ಸರ್ಕಾರದ ರಚನೆಯಾಗಿತ್ತು. ಯಡಿಯೂರಪ್ಪ, ಬೊಮ್ಮಾಯಿ ಕೂಡ ಮುಖ್ಯಮಂತ್ರಿಗಳಾಗಿದ್ದರು. ಆ ಥರದ ಎಡವಟ್ಟನ್ನು ಸಿದ್ದರಾಮಯ್ಯರವರ ಶಿಷ್ಯರು ಯಾರು ಕೂಡ ಇವತ್ತು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ಮಾಡಲ್ಲ ಅಂತಕ್ಕಂಥ ಒಂದು ಆತ್ಮವಿಶ್ವಾಸದೊಂದಿಗೆ ಈ ವರದಿಯನ್ನು ಪ್ರಕಟಿಸ್ತಾ ಇದ್ದೀನಿ. ಅದಕ್ಕೆ ಅತ್ಯಂತ ಕಾರಣೀಭೂತರಾಗ್ತಕ್ಕಂಥದ್ದು ಕೂಡ ಎಸ್ ಸಿದ್ದರಾಮಯ್ಯರವರು. ಎಸ್ ಸಿದ್ದರಾಮಯ್ಯ ಅನುಭವಿ ರಾಜಕಾರಣಿ, ನಂಬಿಗಸ್ತ ರಾಜಕಾರಣಿ ಮತ್ತು ವಿಶ್ವಾಸದಲ್ಲಿ ಸಿದ್ದರಾಮಯ್ಯರವರು ಯಾರಿಗಾದರೂ ಮಾತು ಕೊಟ್ಟುಬಿಟ್ರೆ ಆ ಮಾತನ್ನು ನೆರವೇರಿಸೋದ್ರಲ್ಲಿ, ಅದು ಮತದಾರರಿಗಿರ್ಬೋದು, ಯಾವುದೇ ಪಕ್ಷದ ಮುಖಂಡರುಗಳಿಗಿರ್ಬೋದು, ಅವರು ಮಾತು ಕೊಟ್ಟರು ಅಂದರೆ ವರ ಕೊಟ್ಟಂಗೆ. ಇವಾಗ ಸಿದ್ದರಾಮಯ್ಯರವರು ಡಿ.ಕೆ. ಶಿವಕುಮಾರ್ ಅವರಿಗೆ ಮಾತು ಕೊಟ್ಟಿದ್ದರು, ಹೈಕಮಾಂಡ್ ಮುಂದೆ ಮಾತು ಕೊಟ್ಟಿದ್ದರು.
ಹಾಗಾಗಿ ಹೈಕಮಾಂಡ್ ಒಂದು ಸೂಚನೆಯ ಮೇರೆಗೆ ಸಿದ್ದರಾಮಯ್ಯರವರು ರಾಜೀನಾಮೆ ಕೊಟ್ಟರು. ಡಿ ಕೆ ಶಿವಕುಮಾರ್ ಅವರು ಇವತ್ತು ಕರ್ನಾಟಕದ ಘನಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋದ್ರ ಜೊತೆಯಲ್ಲಿ ಅವರು ಏನು ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಸರ್ಕಾರವನ್ನು ಕೊಡೋದಕ್ಕೆ ಕರ್ನಾಟಕದಲ್ಲಿ ಟೊಂಕ ಕಟ್ಟಿ ನಿಂತು ಡಿ ಕೆ ಶಿವಕುಮಾರ್ ಅವರು ತಮ್ಮ ರಾಜಕೀಯದ ಅನುಭವವನ್ನು ಕರ್ನಾಟಕದ ರಾಜಕಾರಣದಲ್ಲಿ ಅದು ಅಭಿವೃದ್ಧಿಯ ಪರ್ವದೊಂದಿಗೆ ಅಭಿವೃದ್ಧಿಗೆ ಹೊಸ ಭಾಷೆಯನ್ನು ಬರೆಯುವಂಥ ನಿಟ್ಟಿನಲ್ಲಿ ಅದು ಡಿ ಕೆ ಶಿವಕುಮಾರ್ ಸುಲಲಿತವಾಗಿ ಮತ್ತು ಆತಂಕರಹಿತವಾಗಿ ನಿರ್ಭೀತಿಯಿಂದ ದಿಟ್ಟ ಧೀಮಂತಿಕೆಯಿಂದ ಕರ್ನಾಟಕ ರಾಜ್ಯದ ಜನರ ಸೇವೆಯನ್ನು ಮುಖ್ಯಮಂತ್ರಿಗಳಾಗಿ ಸಲ್ಲಿಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ಸಿದ್ದರಾಮಯ್ಯ ಅಂತಕ್ಕಂತಹ ಕರ್ನಾಟಕದ ರಾಜಕಾರಣದ ಅತಿ ದೊಡ್ಡ ಅನುಭವಿ ಮುತ್ಸದಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರವರು ಡಿ ಕೆ ಶಿವಕುಮಾರ್ ಅವರಿಗೆ ಶ್ರೀರಕ್ಷೆಯಾಗಿ ನಿಲ್ಲಲೇಬೇಕಾಗುತ್ತೆ. ಕಾರಣ ಏನಪ್ಪ ಅಂದರೆ ಕಾಂಗ್ರೆಸ್ ಹೈಕಮಾಂಡಲ್ಲಿನ ನಿರ್ಧಾರಗಳೇನಿದ್ದಾವೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಪಾರದರ್ಶಕತೆ ಬಗ್ಗೆ ಏನೆಲ್ಲ ನಾವು ಮಾತುಗಳನ್ನು ಮಾತಾಡಬಹುದೇ ಹೊರತು ಇವತ್ತು ಸಂವಿಧಾನದ ಬಗ್ಗೆ ನಾವು ಏನೆಲ್ಲ ಮಾತುಗಳನ್ನು ಮಾತನಾಡಿದಂಥ ಸಂದರ್ಭದಲ್ಲೂ ಕೂಡ ಮತ್ತು ಪೀಪಲ್ ರೆಪ್ರೆಸೆಂಟೇಟಿವ್ ಆ್ಯಕ್ಟ್ 1951 ಏನೇ ನಾವು ಸೆಕ್ಷನ್ಗಳನ್ನು ಸಬ್ಸೆಕ್ಷನ್ಗಳನ್ನು ಹೇಳಿದ್ರೂ ಕೂಡ ವಾಸ್ತವದಲ್ಲಿ ಈ ದೆಹಲಿ ಮೂಲದಲ್ಲಿರ್ತಕ್ಕಂಥ ಅದು ಕಾಂಗ್ರೆಸ್ ಹೈಕಮಾಂಡ್ ಇರ್ಬೋದು, ಬಿ ಜೆ ಪಿ ಹೈಕಮಾಂಡ್ ಇರ್ಬೋದು, ಅದು ಚುನಾಯಿತ ಪ್ರತಿನಿಧಿಗಳು ಯಾವುದೇ ರಾಜ್ಯದಲ್ಲಿ ಯಾರೇ ಆಗಿದ್ದರೂ ಕೂಡ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ, ಮಂತ್ರಿ ಭಾಗದರನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ, ಶಾಸಕರನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಶಾಸಕರಿಗೆ ಬಿ ಫಾರ್ಮ್ ಕೊಡೋದ್ರಿಂದ ಹಿಡಿದುಬಿಟ್ಟು ಎಂ ಪಿಗಳಿಗೆ ಎಮ್ ಎಲ್ ಸಿಗಳಿಗೆ ಬಿ ಫಾರ್ಮ್ ಕೊಡೋದ್ರಿಂದ ಹಿಡಿದುಬಿಟ್ಟು ಎಮ್ ಎಲ್ ಸಿಗಳನ್ನು ನಾಮಿನೇಟ್ ಮಾಡೋದ್ರಿಂದ ಹಿಡಿದು ರಾಜ್ಯಸಭೆಗೆ ನಾಮಿನೇಟ್ ಮಾಡೋದ್ರಿಂದ ಹಿಡಿದುಬಿಟ್ಟು ಪ್ರತಿಯೊಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರಗಳನ್ನು ಬಿ ಜೆ ಪಿ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಸಿಸ್ಟಮೆಟಿಕ್ ಆಗಿ ಅದು ಅಂತಿಮವಾಗಿರ್ತಕ್ಕಂಥ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಬಂದಿರತಕ್ಕಂಥದ್ದು ಈ ಭಾರತದ ರಾಜಕಾರಣದ ಅತ್ಯಂತ ವೈಶಿಷ್ಟ್ಯಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶ. ಇವತ್ತು ನಾವು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ನನ್ನ ದೇಶ ಭಾರತ ಅಂತ ಹೇಳ್ಕೊಂಡ್ರೂ ಕೂಡ ಪ್ರಜಾಪ್ರಭುತ್ವದ ಮೂಲ ಆಶಯಗಳಿಗೆ ಧಕ್ಕೆ ಬರದಂತೆ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಇರ್ಬೋದು, ಬಿ ಜೆ ಪಿ ಹೈಕಮಾಂಡ್ ಇರ್ಬೋದು, ಇವತ್ತು ಈ ದೇಶದಲ್ಲಿ ಸರ್ಕಾರಗಳನ್ನು ರಚನೆ ಮಾಡುವಾಗ ಶಾಸಕಾಂಗದ ಪಕ್ಷದ ನಾಯಕರು ಯಾರಾಗಬೇಕು ಅಂತ ಹೈಕಮಾಂಡ್ಗಳು ತೀರ್ಮಾನ ತೆಗೆತವೆ. ಪಕ್ಷಗಳು ಕೆಲವೊಮ್ಮೆ ಅವ್ರು ತೊಗೊಂಡಿರ್ತಕ್ಕಂಥ ತೀರ್ಮಾನದಿಂದ ರಾಜ್ಯದಲ್ಲಿ ಪಕ್ಷಗಳು ನೆಲ ಕಚ್ಚಿ ಹೋಗಿರ್ಬೋದು. ಉದಾಹರಣೆಗೆ ತಾಜಾ ಉದಾಹರಣೆ ಅಂದರೆ ಯಡಿಯೂರಪ್ಪರವರನ್ನು 2 ಸಂದರ್ಭದಲ್ಲಿ ಅವರು ಪೂರ್ಣಾವಧಿಗೆ ಮುಖ್ಯಮಂತ್ರಿಗಳಾಗಿ ಮುಂದುವರಿಯೋದಕ್ಕೆ ಬಿಡದೇ ಇರುವ ಕಾರಣಕ್ಕಾಗಿ ಇವತ್ತು ಬಿ ಜೆ ಪಿ ಪಕ್ಷ 70 ಶಾಸಕರನ್ನು ಹೊಂದಿಲ್ಲ ಕರ್ನಾಟಕ ರಾಜ್ಯದಲ್ಲಿ. ಯಾಕಂದರೆ ಆತ ಒಬ್ಬ ಜನಪ್ರಿಯ ಜನಾನುರಾಗಿ ದಿಟ್ಟ ಧೀಮಂತ ಮುತ್ಸದಿ ನೇತಾರ ದುಡಿಡರಾಗಿದ್ದರು ಯಡಿಯೂರಪ್ಪರವರು. ಬಿ ಜೆ ಪಿಯ ಪಕ್ಷದ ಮಟ್ಟಿಗೆ ಇಡೀ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿ ಜೆ ಪಿ ಸರ್ಕಾರದ ರಚನೆಯಲ್ಲಿ ಮತ್ತು ಬಿ ಜೆ ಪಿಯ ಸಂಘಟನೆಯಲ್ಲಿ ಯಾರ್ದಾದ್ರೂ ಒಂದು ದೊಡ್ಡ ಶ್ರಮ ಇತ್ತು ಅನ್ನೋದಾದರೆ ಅದು ಯಡಿಯೂರಪ್ಪರವರ ಶ್ರಮ. ಆ ಕಾರಣಕ್ಕಾಗಿ ಯಡಿಯೂರಪ್ಪರವರಿಗೆ ಆ್ಯಕ್ಚುಲಿ ಬಿ ಜೆ ಪಿ ಸರ್ಕಾರ ಆಡಳಿತವನ್ನು ನಡೆಸುವಂಥ ಸಂದರ್ಭದಲ್ಲಿ ಯಡಿಯೂರಪ್ಪರವರಿಗೆ ಮುಖ್ಯಮಂತ್ರಿಗಳನ್ನಾಗಿ ಅವರು ರಾಜ್ಯದ ಸೇವೆಯನ್ನು ಸಲ್ಲಿಸೋದಕ್ಕೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಬಿ ಜೆ ಪಿ ಹೈಕಮಾಂಡ್ ಮತ್ತು ಬಿ ಜೆ ಪಿಯ ಈ ರಾಜ್ಯ ಮಟ್ಟದ ಮುತ್ಸದಿಗಳು ಮಾಡಿಕೊಡಬೇಕಾಗಿತ್ತು. ದುರದೃಷ್ಟವಶಾತ್ ಯಡಿಯೂರಪ್ಪರವ್ರನ್ನ ಅಧಿಕಾರದಿಂದ ಕೆಳಗಡೆ ಇಳಿಸಬೇಕು. ಯಡಿಯೂರಪ್ಪ ಏನು ಭಯಂಕರವಾಗಿರ್ತಕ್ಕಂಥ ಭ್ರಷ್ಟಾಚಾರಗಳನ್ನು ಈ ದೇಶದಲ್ಲಿ ಮಾಡಿದ್ದಾರೆ ಅಂತಕ್ಕಂಥ ಒಂದಿಷ್ಟು ಆರೋಪಗಳನ್ನು ಸ್ವಪಕ್ಷದವರಾಗಿರ್ತಕ್ಕಂಥ ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಒಂದಿಷ್ಟು ಜನ ಕುತಂತ್ರ ಕುಯುಕ್ತಿ ಷಡ್ಯಂತ್ರಗಳನ್ನು ಮಾಡಿದ್ರು. ಯಡಿಯೂರಪ್ಪರವರನ್ನು ಏನು ಸಿ ಎಂ ಕುರ್ಜಿಯಿಂದ ಕೆಳಗಿಳಿಸಿದ್ರು. ತದನಂತರದಲ್ಲಿ ಬಿ ಜೆ ಪಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೆಲ ಕಚ್ಚೋಗಿದೆ. ಹಲವಾರು ಜನ ರಾಷ್ಟ್ರೀಯ ನಾಯಕರುಗಳು ಮೋದಿ, ಅಮಿತ್ ಶಾ ಆದಿಯಾಗಿ ಇಲ್ಲಿ ರಣತಂತ್ರಗಳನ್ನು ಅದು ನಮ್ಮ ಕರ್ನಾಟಕದ ಮಟ್ಟಿಗೆ ಬಿ ಎಲ್ ಸಂತೋಷ್ ಇವರೆಲ್ಲ ಒಟ್ಟಾಗಿ ರಣತಂತ್ರಗಳನ್ನು ಹೆಣೆದು ಚುನಾವಣೆಗಳನ್ನು ಭಾರಿ ಬಹಿರಂಗವಾಗಿ ಫೇಸ್ ಮಾಡಿದವರು ಕೂಡ ಬಿ ಜೆ ಪಿ ಮಕಡೆ ಮಲಗಿದ್ದನ್ನು ನಾವಿವತ್ತು ಒಂದು ಜೀವಂತ ಸಾಕ್ಷಿಯಾಗಿ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ. ಇದೇ ಮಾದರಿಯಲ್ಲಿ ಇವತ್ತು ಎಸ್ ಸಿದ್ದರಾಮಯ್ಯರವರು ರಾಜೀನಾಮೆಯನ್ನು ಕೊಟ್ಟ ತಕ್ಷಣ ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದು ಸಂಪೂರ್ಣವಾಗಿ ನಿರ್ನಾಮವಾಗಿ ಹೋಗಿ ಬಿಡುತ್ತದೆ ಅಂತಕ್ಕಂಥ ಒಂದು ವಿಶ್ಲೇಷಣೆಗಳು ರಾಜ್ಯದ ಉದ್ದಗಲಕ್ಕೂ ರಾಷ್ಟ್ರದ ಉದ್ದಗಲಕ್ಕೂ ಒಂದು ಕಡೆ ನಡೀತಾ ಇರುವಂಥ ಸಂದರ್ಭದಲ್ಲಿ, ಅದರಲ್ಲೂ ವಿಶೇಷವಾಗಿ ರಾಷ್ಟ್ರೀಯ ಮಾಧ್ಯಮಗಳು, ಅದರಲ್ಲೂ ವಿಶೇಷವಾಗಿ ಹಿಂದಿ ಮಾಧ್ಯಮಗಳಲ್ಲಿ, ಅಂತಾರಾಷ್ಟ್ರೀಯ ಮಾಧ್ಯಮಗಳು, ಇಂಗ್ಲೀಷ್ ಮಾಧ್ಯಮದ ಮೀಡಿಯಾಗಳಲ್ಲಿ
ಏನು ಚರ್ಚೆ ಕೇಳಿ ಬರ್ತಾ ಇದೆ ಅಂದರೆ, ಡಿ ಕೆ ಶಿವಕುಮಾರ್ ಅಂತಕ್ಕಂತಹ ನಿಷ್ಠಾವಂತ ಕಾಂಗ್ರೆಸ್ಸಿನ ಕಟ್ಟಾಳು ಕಾರ್ಯಕರ್ತ ಮತ್ತು ಹೈಕಮಾಂಡಿನ ಅತ್ಯಂತ ನಂಬಿಗಸ್ತ ಬಂಟ ಮತ್ತು ದೇಶದ ಉದ್ದಗಲಕ್ಕೂ ಹೈಕಮಾಂಡ್ ಸೂಚನೆಯ ಮೇರೆಗೆ ಯಾವುದೇ ಕ್ಷಣದಲ್ಲಿ, ಅದು ಮಧ್ಯರಾತ್ರಿ ಆಗಿರ್ಬೋದು, ಅದು ಯಾವುದೇ ಸಮಯ ಸಂದರ್ಭ, ಅದು ಎಂಥ ಕ್ಲಿಷ್ಟಕರವಾದ ಪರಿಸ್ಥಿತಿಗಳಿರ್ಬೋದು, ಅಂತ ಎಲ್ಲ ಸಂದರ್ಭದಲ್ಲೂ ಕೂಡ ರಣಧೀರ ಕಂಠೀರವನಂತೆ ನುಗ್ಗಿ ವಿವಿಧ ರಾಜ್ಯಗಳಿಗೆ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಅವರು ತ್ಯಾಗ ಬಲಿದಾನಗಳನ್ನು ಮಾಡಿರ್ತಕ್ಕಂಥದ್ದು, ಸಂಪನ್ಮೂಲಗಳ ಹೊಳೆಯನ್ನು ಹರಿಸಿರ್ತಕ್ಕಂಥದ್ದು, ಅದು ಕಾಂಗ್ರೆಸ್ ಹೈಕಮಾಂಡಿಗಿರ್ಬೋದು, ವಿವಿಧ ರಾಜ್ಯದ PCC ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಚುನಾವಣೆಗಳಿಗೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನು ಹರಿಸಿರ್ತಕ್ಕಂಥದ್ದಿರ್ಬೋದು, ಉಸ್ತುವಾರಿಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದಿರ್ಬೋದು. ಅದರಲ್ಲಿ ಕೆಲವು ಚುನಾವಣೆಗಳಲ್ಲಿ ಗೆದ್ದಿರ್ಬೋದು, ಕೆಲವು ಚುನಾವಣೆಗಳಲ್ಲಿ ಸೋತಿರ್ಬೋದು. ಆದರೆ ಆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ, ಅದು ಈ ಇಳಿ ವಯಸ್ಸಿನಲ್ಲಿ ಕೊಟ್ಟಂತ ಕೊಡುಗೆಗಳಿದ್ವಲ್ಲ, ಇವಾಗ ಮಿನಿಮಮ್ ಡಿ ಕೆ ಶಿವಕುಮಾರ್ ಅವರನ್ನ ಯುವಕರ ಕಣ್ಮಣಿ, ಯುವಕರ ಆಶಾಕಿರಣ ಮತ್ತು ಬಿಸಿ ರಕ್ತದ ಯುವಕರ ಕ್ರಾಂತಿಕಾರಿ ಯುವಕ ಅಂತಂದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲ ಕರೀತಾ ಇದ್ದೇವೆ. ತಿಹಾರ್ ಜೈಲಿಗೆ ಡಿ ಕೆ ಶಿವಕುಮಾರ್ ಅವರನ್ನ ಯಾವ ಕಾರಣಕ್ಕೆ ಕರೆದುಕೊಂಡು ಹೋಗಿ ಮೋದಿ ಅಮಿತ್ ಶಾ ಅಂತಕ್ಕಂಥವ್ರು ಆ ತಿಹಾರ್ ಜೈಲಿನಲ್ಲಿ ನರಕ ಸದೃಶ್ಯವಾಗಿರ್ತಕ್ಕಂಥ ಚಿತ್ರ ಹಿಂಸೆಗಳನ್ನು ಕೊಟ್ಟರು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಜೈಲಿನಲ್ಲಿ ನರಕವನ್ನು ತೋರಿಸಿದ್ರು ಅನ್ನೋದಾದ್ರೆ, ಕಾಂಗ್ರೆಸ್ ಹೈಕಮಾಂಡಿನ ಏನು ಈ ದೇಶದ ಅಸ್ಮಿತೆಯಾಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧಿರವರ ಪರ್ಸನಲ್ ಸೆಕ್ರೆಟರಿ ಆಗಿದ್ದಂತಹ ಗುಜರಾತ್ ಮೂಲದ, ಇದೇ ಮೋದಿ ದೇಶದ ಪ್ರಧಾನಿ ಆದ್ರಲ್ಲ, ಗುಜರಾತ್ ಮೂಲದವರು, ಆ ಮೋದಿಗೆ ಏನೆಷ್ಟಾಗಿದ್ದಂತಹ ಅಹಮದ್ ಪಟೇಲ್ ಅಂತಕ್ಕಂಥ ಸೋನಿಯಾ ಗಾಂಧಿಯ PS. ಸೋನಿಯಾ ಗಾಂಧಿಯ PS ಅಹಮದ್ ಪಟೇಲ್ಗೋಸ್ಕರ ರಾಜ್ಯಸಭೆಗೆ ಅಹಮದ್ ಪಟೇಲ್ ರವರನ್ನ ಕಳಿಸಿ ಕೊಡಬೇಕಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಗುಜರಾತಿನ ಕಾಂಗ್ರೆಸ್ಸಿನ ಶಾಸಕರನ್ನ ಕುದುರೆ ವ್ಯಾಪಾರದ ಮೂಲಕ ಖರೀದಿ ಮಾಡಿ ಏನು ಅಲ್ಲಿ ಬಿಜೆಪಿಯ ವಿಜಯದ ಪತಾಕೆಯ ಬಾವುಟವನ್ನು ಆರಿಸಬೇಕು ಅಂತ ಮೋದಿ ಅಮಿತ್ ಶಾ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರಲ್ಲ, ಅದು ಆ ನಿರ್ಧಾರಕ್ಕೆ ವಿರುದ್ಧವಾಗಿ ಹೈಕಮಾಂಡಿನ ಸೂಚನೆಯ ಮೇರೆಗೆ, ಸೋನಿಯಾ ಗಾಂಧಿರವರ ಸೂಚನೆಯ ಮೇರೆಗೆ ಡಿ ಕೆ ಶಿವಕುಮಾರ್ ಅವರು ಗುಜರಾತಿನ 45ರಿಂದ 50 ಶಾಸಕರನ್ನ ಸ್ವತಃ ಡಿ ಕೆ ಶಿವಕುಮಾರ್ ಅವರ ಮಾಲೀಕತ್ವದಲ್ಲಿರ್ತಕ್ಕಂಥ ಬೆಂಗಳೂರಿನ ಈಗಲ್ಟನ್ ರೆಸಾರ್ಟ್ಸಿನಲ್ಲಿ 50 ಜನ ಶಾಸಕರಿಗೆ ರಾಜಾತಿಥ್ಯವನ್ನು ಕೊಡೋದ್ರ ಜೊತೆಯಲ್ಲಿ 50 ಜನ ಶಾಸಕರನ್ನ ಮೋದಿ ಅಮಿತ್ ಶಾ ಖರೀದಿಸದಂತೆ ಒಂದು ವಜ್ರಖಚಿತವಾಗಿರ್ತಕ್ಕಂಥ ಕೋಟೆಯನ್ನು ಕಟ್ಟಿಕೊಂಡು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಸಿನ ಶಾಸಕರನ್ನ ರಕ್ಷಣೆ ಮಾಡಿದ್ರು ಅನ್ನುವಂಥ ಒಂದು ಕಾರಣಕ್ಕಾಗಿ ಮತ್ತೆ ಆವತ್ತು ಮೋದಿ ಅಮಿತ್ ಶಾ ಅಂತಕ್ಕಂಥವ್ರು ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಫೋನ್ ಮಾಡಿ, ಡಿ ಕೆ ಶಿವಕುಮಾರ್ ಅವರೇ ಒಂದಿಷ್ಟು ಜನ ಶಾಸಕರನ್ನು ನೀವು ಕಳಿಸ್ಕೊಡಿ, ನಿಮ್ಮ ವಿಷಯದಲ್ಲಿ ನಾವು ತಲೆ ಹಾಕಲ್ಲ, ನೀವೇನಾದರೂ ಶಾಸಕರನ್ನು ಕಳಿಸಿಕೊಡದೆ ಹೋದರೆ ಪರಿಣಾಮ ನೆಟ್ಟಗಿರಲ್ಲ, ಮುಂದೆ ನೀವೆಲ್ಲ ಫೇಸ್ ಮಾಡಬೇಕಾಗುತ್ತೆ, ಅನುಭವಿಸ್ತೀರಾ ಅಂತಕ್ಕಂಥ ಎಚ್ಚರಿಕೆಯನ್ನು ಅಮಿತ್ ಶಾ ಮೋದಿ ಕೊಟ್ಟಾಗೂ ಕೂಡ ಈ ಡಿ ಕೆ ಶಿವಕುಮಾರ್ ಅಂತಕ್ಕಂತಹ ಎಂಟನೆಯ ಬಂಟ ರಾಜಕೀಯ ರಂಗದ ಈ ಕಾಲಘಟ್ಟದ ಬಂಡೆ ಹೆಬ್ಬಂಡೆ ಎಂದೇ ಕರೆಸಿಕೊಂಡಿರ್ತಕ್ಕಂಥ ಮತ್ತು ಟ್ರಬಲ್ ಶೂಟರ್ ಅಂತಕ್ಕಂತಹ ಖ್ಯಾತ ನಾಮವನ್ನು ಅಲಂಕರಿಸಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಛಲದಂಕ ಮಲ್ಲನಂತೆ, ರಣಧೀರ ಕಂಠೀರವರಂತೆ ಅವತ್ತು ಮೋದಿ ಅಮಿತ್ ಶಾಗೆ ನೇರವಾಗಿ ಕಂಡ ತುಂಡವಾಗಿ ಕಾಂಗ್ರೆಸ್ ಶಾಸಕರನ್ನು ಕಳಿಸಿಕೊಡದೆ ಅವರು ಏನೆಲ್ಲ ಆಫರ್ಗಳನ್ನು ಕೊಟ್ಟಾಗೂ ಕೂಡ ಅದನ್ನು ತಿರಸ್ಕರಿಸಿ ಕೊನೆಗೆ ಮೋದಿ ಅಮಿತ್ ಶಾ ಬಳಸಿದಂತಹ ಇನ್ಕಮ್ ಟ್ಯಾಕ್ಸ್, ED, IT, CBI ಎಲ್ಲ ಡಿಪಾರ್ಟ್ಮೆಂಟ್ಗಳು ನಿರಂತರವಾಗಿ ಸರಣಿ ದಾಳಿಗಳನ್ನು ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನು ಭಾರತ ದೇಶದ ರಾಜಕೀಯ ರಂಗದಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳಲ್ಲಿ ಅತಿ ದೊಡ್ಡ ಕಡು ಭ್ರಷ್ಟ ಅಂತ ಬಿಂಬಿಸಿ ದೇಶದ ಎಲ್ಲ ಮಾಧ್ಯಮಗಳ ಮೂಲಕ ಕೊನೆಗೆ ತಿಹಾರ್ ಜೈಲಿಗೆ ಕರೆದುಕೊಂಡು ಹೋಗಿ ತಿಹಾರ್ ಜೈಲಲ್ಲಿ ಡಿ ಕೆ ಶಿವಕುಮಾರ್ ಅವರು ಚಿತ್ರ ಹಿಂಸೆಗಳನ್ನು ಅನುಭವಿಸುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡಿನ ಅಸ್ಮಿತೆಯಾಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧಿರವರು ತಿಹಾರ್ ಜೈಲಿಗೆ ಹೋಗಿ ಡಿ ಕೆ ಶಿವಕುಮಾರ್ ನಿನ್ನ ಜೊತೆಯಲ್ಲಿ ಪಕ್ಷ ಇದೆ, ನಾವಿದ್ದೀವಿ, ನಿನ್ನ ಕೈ ಬಿಡಲ್ಲ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟು
ಅವರು ಜೈಲಿಂದ ಬಂದ ನಂತರ KPCC ಅಧ್ಯಕ್ಷರನ್ನಾಗಿ ಮಾಡಿದ್ದಿರ್ಬೋದು. ಆಮೇಲೆ ಚುನಾವಣೆಯಲ್ಲಿ ಮೊನ್ನೆ 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದು ಬಂದಿರೋದಿರ್ಬೋದು. ಮತ್ತೆ ಈ ಮಧ್ಯದಲ್ಲಿ ಹೈಕಮಾಂಡ್ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಹೈಕಮಾಂಡ್ ಮಧ್ಯದಲ್ಲಿ ಏನು 50-50 ಅನುಪಾತದಲ್ಲಿ ಅಲಿಖಿತವಾಗಿರ್ತಕ್ಕಂಥ ಒಪ್ಪಂದ ಆಗಿತ್ತು ಅಧಿಕಾರ ಹಂಚಿಕೆಗೆ ಸಂಬಂಧಿಸಿದಂತೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಸೂಚನೆಯ ಮೇರೆಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರು. ಇವತ್ತು DK ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿ ಇನ್ನು 2-3 ದಿನದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಾಗಿರ್ತಕ್ಕಂಥ ಒಂದು ಸಡಗರ ಸಂಭ್ರಮದ ಒಂದು ಕಾರ್ಯಕ್ರಮವನ್ನು ವಿಧಾನಸೌಧದ ಭವ್ಯ ಮೆಟ್ಟಲುಗಳ ಮೇಲೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಇವತ್ತು ಅನುಕೂಲ ಸಿಂಧು ಮಾಧ್ಯಮಗಳು, ಅನುಕೂಲ ಸಿಂಧು ರಾಜಕೀಯ ಪಕ್ಷಗಳು ಮತ್ತು ಅನುಕೂಲ ಸಿಂಧು ವ್ಯಕ್ತಿತ್ವದ ರಾಜಕೀಯ ವ್ಯಕ್ತಿಗಳು ಇವತ್ತು DK ಶಿವಕುಮಾರ್ ಬಗ್ಗೆ ವಿವಿಧ ಮೂಲಗಳಿಂದ ಏನೆಲ್ಲ ಚರ್ಚೆಗಳು ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಅನ್ನೋದಾದರೆ, DK ಶಿವಕುಮಾರ್ ಅತಿ ದೊಡ್ಡ ಭ್ರಷ್ಟ ಅಂತಕ್ಕಂತಹ ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ. ಮತ್ತು DK ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ರಾಜ್ಯದ ಆಡಳಿತವನ್ನು ನಡೆಸುವಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯವನ್ನು DK ಶಿವಕುಮಾರ್ ಹರಾಜಿಗಿಟ್ಟು ಮಾರಾಟ ಮಾಡಿಬಿಡ್ತಾರೆ ಅಂತಕ್ಕಂಥ ಅಪಪ್ರಚಾರಗಳನ್ನು ಮಾಡ್ತಿದ್ದಾರೆ. ಮತ್ತು ಇನ್ನೂ ಮುಂದುವರೆದು DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರಕ್ಕೆ 6 ತಿಂಗಳು ವಾರಂಟಿಯನ್ನು ಕೊಡ್ತಾ ಇದ್ದಾರೆ. ಮತ್ತು DK ಶಿವಕುಮಾರ್ ಅವರನ್ನು ಸಿದ್ದರಾಮಯ್ಯರವರು ತಮ್ಮ ತಾಳಕ್ಕೆ ತಕ್ಕಂತೆ ಕುಣಿಸಿಕೊಳ್ಳುತ್ತಾರೆ ಅಂತಕ್ಕಂಥ ಅಪಪ್ರಚಾರಗಳನ್ನು ಮಾಡ್ತಿದ್ದಾರೆ. ಮತ್ತು ಸಿದ್ದರಾಮಯ್ಯರವರು ತಮ್ಮ ಶಿಷ್ಯಂದಿರನ್ನು ಬಿಟ್ಟು ಒಂದು 60, 70, 80, 90 ಜನ ಶಾಸಕರು BJPಗೆ ಓಡಿ ಹೋಗಿ BJP ನೇತೃತ್ವದ ಸರ್ಕಾರವನ್ನು ಅಧಿಕಾರಕ್ಕೆ ತರ್ತಾರೆ ಅಂತಕ್ಕಂಥ ಅಪಪ್ರಚಾರಗಳನ್ನು ಮಾಡ್ತಿದ್ದಾರೆ. ಈ ಥರ ಅಪಪ್ರಚಾರಗಳ ಪಟ್ಟಿಯನ್ನು ನಾವು ಹೇಳ್ತಾ ಹೋದರೆ ಇನ್ನೂ 1 ಡಜನ್ ಇದೆ. ಆದರೆ ವಾಸ್ತವದಲ್ಲಿ ಒಬ್ಬ ಯುವಕ, ಅದರಲ್ಲೂ ವಿಶೇಷವಾಗಿ DK ಶಿವಕುಮಾರ್ ಟಾಟಾ, ಬಿರ್ಲಾ, ಅಂಬಾನಿ ಥರ ಅಗರ್ಭ ಶ್ರೀಮಂತರಾಗಿ ಜನಿಸಿದಂಥವ್ರು ಏನಲ್ಲ. ಮಧ್ಯಮ ವರ್ಗದ ಜನ ಯಾವ ರೀತಿಯಾಗಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಈ ದೇಶದಲ್ಲಿ, ಅದೇ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಂಡು ಜನರ ಸೇವೆಯನ್ನು ಮಾಡಬೇಕು ಅಂತ DK ಶಿವಕುಮಾರ್ ದೊಡ್ಡಾಳಹಳ್ಳಿ, ಕನಕಪುರದಲ್ಲಿರ್ತಕ್ಕಂಥ ದೊಡ್ಡಾಳಹಳ್ಳಿಯಿಂದ ಜನನವನ್ನು ತಾಳಿ ನಾಡಪ್ರಭು ಕೆಂಪೇಗೌಡರ ಬೆಂಗಳೂರು ನಗರಕ್ಕೆ ಬಂದು ಅವರು ರಾಜಕೀಯದ ವೃತ್ತಿ ಜೀವನವನ್ನು ಆರಂಭಿಸಿ ಮೊದಲಿನಿಂದ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತನಾಗಿ, ಮುಖಂಡನಾಗಿ, ಕೊನೆಗೆ ಕಾಂಗ್ರೆಸ್ ಪಕ್ಷದ ನೇತಾರರಾಗಿ, ಧುರೀಣರಾಗಿ, ಮುತ್ಸದಿಗಳಾಗಿ ಏನು ಸುದೀರ್ಘವಾದ 4-5 ದಶಕದ ಅವರ ಅವಿರತವಾಗಿರ್ತಕ್ಕಂಥ ಹೋರಾಟ ಶ್ರಮ ಇದೆಯಲ್ಲ, ನಿಜಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದ ಮಟ್ಟಿಗೆ ಅವಿಸ್ಮರಣೀಯವಾಗಿರ್ತಕ್ಕಂಥ ಸೇವೆಯನ್ನು DK ಶಿವಕುಮಾರ್ ಅವರು ಸಲ್ಲಿಸಿರ್ತಕ್ಕಂಥದ್ದನ್ನು ನಾವು ಯಾರೇ ಶತ್ರುಗಳಾಗಿದ್ದರೂ ಕೂಡ ಅದು ಅಲ್ಲಗಳೆಯುವಂತಿಲ್ಲ. ಇವಾಗ DK ಶಿವಕುಮಾರ್ ಅವರನ್ನ ಭಾರಿ ದೊಡ್ಡ ಭ್ರಷ್ಟಾಚಾರಿ ಅಂತ ಏನು ಇವಾಗ ಅಪಪ್ರಚಾರ ಮಾಡ್ಕೊಂಡು ತಿರುಗ್ತಿದಾರಲ್ಲ, DK ಶಿವಕುಮಾರ್ ಶತ್ರುಗಳಿರ್ಬೋದು, DK ಶಿವಕುಮಾರ್ ಜೊತೆಲೇ ಇರ್ತಕ್ಕಂಥ ಇತರ ಶತ್ರುಗಳಿರ್ಬೋದು. ಇವತ್ತು ಯಾವ ರಾಜಕಾರಣಿ ಈ ದೇಶದಲ್ಲಿ ಭ್ರಷ್ಟಾಚಾರ ಮಾಡಿಲ್ಲ ಅಂತಕ್ಕಂಥ ಪಟ್ಟಿನ ನಾನು ತಂದುಕೊಟ್ರೆ ಆ ರಾಜಕಾರಣಿ ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾನೆ ಅಂತಕ್ಕಂಥ ದಾಖಲೆಯನ್ನು ನಾನು ತಂದು ಕೊಡ್ತೀನಿ. ಯಾಕಂದರೆ ಎಲ್ಲ ಒಂದು ಅಪಪ್ರಚಾರಗಳಿಗೂ ಒಂದು ಇತಿಮಿತಿ ಇರ್ತದೆ. ಶತ್ರುವನ್ನು ಪ್ರೀತಿಸ್ತಕ್ಕಂಥ ಔದಾರ್ಯವನ್ನು ಭಾರತದ ಸಂಸ್ಕೃತಿ, ಭಾರತದ ಇತಿಹಾಸ, ಭಾರತದ ಪರಂಪರೆ, ಭಾರತದ ಚರಿತ್ರೆ ಇಡೀ ಜಗತ್ತಿಗೆ ಅದು ಮಾದರಿಯಾಗಿರ್ತಕ್ಕಂಥದ್ದು. ಶತ್ರುಗಳನ್ನು ಪ್ರೀತಿಸ್ತಕ್ಕಂಥದ್ದು, ಶತ್ರುಗಳಿಗಾಗಿ ನಾವು ಶತ್ರುಗಳ ಜೀವನವನ್ನು ಉಜ್ವಲಗೊಳಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಭಾರತೀಯರಾಗಿರ್ತಕ್ಕಂಥ ನಮ್ಮ ಔದಾರ್ಯ ಇಡೀ ಜಗತ್ತಿಗೆ ಮಾದರಿಯಾಗಿರುವಂಥ ಸಂದರ್ಭದಲ್ಲಿ ಇಲ್ಲಿ DK ಶಿವಕುಮಾರ್ ಅವರನ್ನು ಕರ್ನಾಟಕದ ರಾಜಕಾರಣದಲ್ಲಿ ಅತಿ ದೊಡ್ಡ ವಿಲನ್ ಅಂತ ಹೇಳೋದ್ಕೊಟ್ಟಿರ್ತಕ್ಕಂಥದ್ದು ನೋಡಿದಾಗ ನಿಜಕ್ಕೂ ಇದು ವಿಪರ್ಯಾಸ. ಅದು ರಾಜಕೀಯ ಚರಿತ್ರೆಯ ಒಂದು ವ್ಯಂಗ್ಯವಾಗಿ ಕಂಡ್ರೆ ಅಚ್ಚರಿ ಪಡಬೇಕಾಗಿಲ್ಲ. ರಾಜಕೀಯದ ಇತಿಹಾಸದ ಪುಟದಲ್ಲಿ ರಾಜ ಮಹಾರಾಜರ ಕಾಲದಿಂದ ಹಿಡಿದುಕೊಂಡು ಈ ಭೂಮಿಯ ಉಗಮದಿಂದ ಹಿಡಿದು ಈ ಭೂಮಿಯ ಅಂತ್ಯದವರೆಗೂ
ಯಾವ ರಾಜ ಭ್ರಷ್ಟಾಚಾರ ಮಾಡಿಲ್ಲ ಅಂತಕ್ಕಂಥದ್ದನ್ನು ನಾವೇನಾದರೂ ಈ ಜಗತ್ತಿನ ಭೂಮಿಯ ಉಗಮದಿಂದ ಭೂಮಿಯ ಅಂತ್ಯದವರೆಗೆ ನಾವು ಚರಿತ್ರೆಯನ್ನು ತೆಗೆದು ಇತಿಹಾಸವನ್ನು ತೆಗೆದು ರಾಜಕೀಯವಾಗಿರ್ತಕ್ಕಂಥ ಚರಿತ್ರೆಯನ್ನು ತೆಗೆದು ನೋಡಿದಾಗ ನಾನು ಗಮನಿಸಿದಂತೆ ಲಾರ್ಡ್ ಜೀಸಸ್ ಕ್ರೈಸ್ಟ್ ಯಾವ ಇಸ್ರೇಲ್ ದೇಶ ನಮ್ಮ ಕರ್ನಾಟಕ ತುಮಕೂರು ಎರಡು ಕರ್ನಾಟಕದಲ್ಲಿರ್ತಕ್ಕಂಥ ಬೆಂಗಳೂರು ತುಮಕೂರು ಎರಡು ಜಿಲ್ಲೆಗಳನ್ನು ಸೇರಿಸಿದ್ರೆ ಒಂದು ಇಸ್ರೇಲ್ ದೇಶ ಆಗುತ್ತಲ್ಲ ಜಗತ್ತಿನಲ್ಲಿ, ಅಷ್ಟು ಪುಟ್ಟ ರಾಷ್ಟ್ರ ಇವತ್ತು ದೇಶಭಕ್ತಿಗೆ ದೇಶ ಪ್ರೇಮಕ್ಕೆ ಮತ್ತು ವಿಶೇಷವಾಗಿ ಇಸ್ರೇಲ್ ದೇಶ ಅಂತಕ್ಕಂಥದ್ದು ಹೋಲಿ ಲ್ಯಾಂಡ್ ಅಂತ ಕರೀತಾರೆ. ಅಂದರೆ ಒಂದು ಪುಣ್ಯ ಭೂಮಿ ಅಂತ ಕರೀತಾರೆ ಇಸ್ರೇಲ್ ದೇಶವನ್ನು. ಏಕೆಂದರೆ ಆ ಇಸ್ರೇಲ್ ದೇಶದ ಜನಕ್ಕೆ, ಆ ಯಹೂದಿಗಳಿಗೆ, ಅಲ್ಲಿರುವಂಥ ಕ್ರಿಶ್ಚಿಯನ್ರಿಗೆ, ಅಲ್ಲಿರುವಂಥ ಮುಸ್ಲಿಮರಿಗೆ, ಅಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಇಸ್ರೇಲ್ ದೇಶವನ್ನು ದೇವರು ವಾಗ್ದಾನ ಮಾಡಿ ಕೊಟ್ಟಿದ್ದರಿಂದ ಅದನ್ನು ಪುಣ್ಯ ಭೂಮಿ ಅಂತ ಕರೀತಾರೆ. ಇವತ್ತು ಇಸ್ರೇಲ್ ದೇಶದ ರಾಜಕಾರಣಿಗಳ ಬಗ್ಗೆ, ಪ್ರಜೆಗಳ ಬಗ್ಗೆ ಮಾತಾಡೋದಕ್ಕೆ ನಮಗೆ ಮಾತುಗಳು ಸಾಲದು. ಅವರಲ್ಲಿ ಅಂಥ ದೇಶ ಪ್ರೇಮ, ಅಂಥ ದೇಶಭಕ್ತಿ, ಅಂಥ ನಿಷ್ಠೆ, ಅಂಥ ಪ್ರಾಮಾಣಿಕತೆ ಈ ಜಗತ್ತಿನ ಯಾವುದೇ ದೇಶದಲ್ಲಿ ಹುಡುಕಿದ್ರೂ ಸಿಗಲ್ಲ. ಅದೇ ದೇಶದಲ್ಲಿ ಜನನವನ್ನು ತಾಳದಂಥ ಯಾವ ಇಸ್ರೇಲಿನ ಯಹೂದಿಗಳ ಸಂತಾನವಾಗಿರ್ತಕ್ಕಂಥ ಡೇವಿಡ್ ಅಂತಕ್ಕಂಥ ಕಿಂಗ್ ಮನೆತನದಲ್ಲಿ ಜನನವನ್ನು ತಾಳದಂಥ ಲಾರ್ಡ್ ಜೀಸಸ್ ಕ್ರೈಸ್ಟ್ ಮಾತ್ರ ಯಾವುದೇ ಪಾಪವನ್ನು ಮಾಡದೆ, ಈ ಲೋಕದಲ್ಲಿ ಯಾವುದೇ ಪಾಪವನ್ನು ಮಾಡದೆ, ಯಾರ್ದು ಒಂದು ಪೈಸನೂ ಹೊಡೆದೆ, ಇವತ್ತು ಕೂಡ ಲಾರ್ಡ್ ಜೀಸಸ್ ಕ್ರೈಸ್ಟ್ನ ಇಡೀ ಪೊಲಿಟಿಕಲ್ ಹಿಸ್ಟ್ರಿ ಒಳಗಡೆ, ಬೈಬಲಿನ ಪೊಲಿಟಿಕಲ್ ಹಿಸ್ಟ್ರಿ ಒಳಗಡೆ ಲಾರ್ಡ್ ಜೀಸಸ್ ಕ್ರೈಸ್ಟ್ನ ಕಿಂಗ್ ಆಫ್ ದ ಕಿಂಗ್ ಅಂತ ಕರೀತಾರೆ. ಕನ್ನಡದಲ್ಲಿ ಹೇಳೋದಾದರೆ ರಾಜಾದಿರಾಜ, ಮಹಾರಾಜನಾಗಿರ್ತಕ್ಕಂಥ ರಾಜ ಅಂತ ಕರೀತಾರೆ ಲಾರ್ಡ್ ಜೀಸಸ್ ಕ್ರೈಸ್ಟ್ನ. ಅವರೊಬ್ಬರೇ ಭ್ರಷ್ಟಾಚಾರ ಮಾಡಲಿಲ್ಲ, ಪಾಪ ಮಾಡಲಿಲ್ಲ, ಜನಕ್ಕೋಸ್ಕರ ತಮ್ಮ ಪ್ರಾಣವನ್ನು ಕೊಟ್ಟರು, ಜನಕ್ಕೋಸ್ಕರ ಮತ್ತು ಈ ಭೂಮಿಗೋಸ್ಕರ ನಾವು ಮಾಡಿರುವಂಥ ಪಾಪಗಳ ಪರಿಹಾರಕ್ಕೋಸ್ಕರ ತಮ್ಮ ರಕ್ತವನ್ನು ಈ ಲೋಕದಲ್ಲಿ ಸುರಿಸಿದ್ರು. ಇವೆಲ್ಲ ವೇದಗಳಲ್ಲೂ ಕೂಡ, ನಮ್ಮ ವೇದಗಳಲ್ಲಿ ಬರೆಯಲ್ಪಟ್ಟಿದೆ. ಬೈಬಲಲ್ಲಿ ಅಷ್ಟೇ ಇದ್ರ ಬಗ್ಗೆ ಇಲ್ಲ, ವೇದಗಳಲ್ಲೂ ಬರೆಯಲ್ಪಟ್ಟಿದೆ. ಹಾಗಾಗಿ ನಾನು ಇಲ್ಲಿ ನಮ್ಮ ಕರ್ನಾಟಕದ ರಾಜಕಾರಣದ ಬಗ್ಗೆ ಮಾತಾಡ್ತಾ ಜಗತ್ತಿನ ರಾಜಕಾರಣವನ್ನು ಇಲ್ಲಿ ಪ್ರಸ್ತಾಪ ಮಾಡಿ, ರಾಜಕಾರಣದಲ್ಲಿ ಯಾರಾದರೂ ಭ್ರಷ್ಟಾಚಾರ ಮಾಡದಿರತಕ್ಕಂಥ ಒಬ್ಬ ವ್ಯಕ್ತಿ ಈ ಭೂಮಿ ಮೇಲೆ ನಡೆದು ಹೋದ, ಸತ್ಯರನ್ನು ಬದುಕಿಸಿದ್ದ, ಕಣ್ಣಿಲ್ದರಿಗೆ ಕಣ್ಣು ಕೊಟ್ಟಿದ್ದ, ಕಾಲಿಲ್ದರಿಗೆ ಕಾಲು ಬಂದಿದ್ದು, ಕೈ ಇಲ್ದರಿಗೆ ಕೈ ಬಂದಿತ್ತು, ಕುಷ್ಠರೋಗಿಗಳು ವಾಸಿಯಾಗಿ ಹೋದ್ರು ಅಂತಕ್ಕಂಥ ಒಬ್ಬ ಮಹಾರಾಜನನ್ನು, ರಾಜಾದಿರಾಜನನ್ನು ಈ ಲೋಕ ನೋಡಿದರೆ ಅದು ರಾಜಕೀಯ ಚರಿತ್ರೆಯಲ್ಲಿ ಒಂದು ಲಾರ್ಡ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತ. ಅವ್ರನ್ನ ಹೊರತುಪಡಿಸಿದ್ರೆ ಪ್ರಪಂಚದ ಉದ್ದಗಲಕ್ಕೂ ಭ್ರಷ್ಟಾಚಾರಿ ರಾಜಕಾರಣಿಗಳಿದ್ದಾರೆ. ಸುಮ್ಮನೆ ಅನ್ನೆಸೆಸರಿ ಡಿ ಕೆ ಶಿವಕುಮಾರ್ ಮೇಲೆ ಏನು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಕರ್ನಾಟಕ ಪ್ರಳಯ ಆಗುತ್ತಾ, ಈ ಪ್ರಪಂಚ ಪ್ರಳಯ ಆಗುತ್ತಾ? ಎಲ್ಲರ ಥರ ಆತನು ಒಬ್ಬ ಮನುಷ್ಯ, ಆತಂದು ಆದಂಥ ಒಂದು ಹೋರಾಟ ಇದೆ ರಾಜಕೀಯದಲ್ಲಿ. ಆತನು ಕೂಡ ಶ್ರಮ ಪಟ್ಟಿದ್ದಾನೆ ಮತ್ತು ಆ CM ಸ್ಥಾನಮಾನ ಹುದ್ದೆಗಳನ್ನು ಪಡೆದು ಈ ರಾಜ್ಯದ ಜನರ ಸೇವೆ ಸಲ್ಲಿಸಬೇಕು ಅಂತ ಬಂದಾಗ ನಾವೊಂದು ಅವಕಾಶ ಮಾಡಿಕೊಡ್ಬೇಕು. ಅವಕಾಶವನ್ನು ಮಾಡಿಕೊಟ್ಟು ಆತ ಏನಾದರೂ ಭ್ರಷ್ಟಾಚಾರ ಮಾಡಿದ್ರೆ, ಇವಾಗ ನಮ್ಮ ದೇಶದಲ್ಲಿ ಎಲ್ಲ ತನಿಖಾ ಸಂಸ್ಥೆಗಳಿದ್ದಾವೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, CBI, ಇನ್ನು ಹಲವಾರು ತನಿಖಾ ಸಂಸ್ಥೆಗಳು ನಮ್ಮ ರಾಜ್ಯದಲ್ಲಿ ಹೇಳೋದಾದ್ರೆ CID, CCB, ಲೋಕಾಯುಕ್ತ, ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಎಲ್ಲ ಕಡೆನೂ ನಾವು ದೂರುಗಳನ್ನು ಹಾಕಿ ಅವ್ರಿಗೆ ಶಿಕ್ಷೆ ಕೊಡಿಸ್ಬೋದು. ಇವಾಗ ಯಾರ್ಯಾರು ಡಿ ಕೆ ಶಿವಕುಮಾರ್ ವಿರುದ್ಧ ಅನ್ನೆಸರಿ, ಅದು ಕಾಂಗ್ರೆಸ್ ಒಳಗಡೆ ಇರ್ಬೋದು, ಕಾಂಗ್ರೆಸ್ ಹೊರಗಡೆ ಇರ್ಬೋದು, BJP ಒಳಗಡೆ ಇರ್ಬೋದು, BJP ಹೊರಗಡೆ ಇರ್ಬೋದು, JDS ಒಳಗಡೆ ಇರ್ಬೋದು, JDS ಹೊರಗಡೆ ಇರ್ಬೋದು, ಯಾರೇನೇ ಅಪಪ್ರಚಾರ ಮಾಡಿದ್ರು ಕೂಡ ಇವಾಗ ಅಪಪ್ರಚಾರ ಮಾಡ್ತಕ್ಕಂಥವ್ರು ಮತ್ತು ಅಪಪ್ರಚಾರ ಮಾಡೋದಕ್ಕೆ ಸಾರಥ್ಯವನ್ನು ವಹಿಸಿರ್ತಕ್ಕಂಥ ರಾಜಕಾರಣಿಗಳು ಯಾರು ಭ್ರಷ್ಟಾಚಾರ ಮಾಡಿಲ್ಲ, ದಯವಿಟ್ಟು ಒಂದೇ ಒಂದು ಹೆಸರನ್ನ ಈ ಭೂಮಿ ಮೇಲೆ ನೀವು ಹೇಳ್ಬಿಟ್ರೆ ನಿಮ್ಮ ಮನೆಗೆ ನಾನು ಸಾಯೋವರಿಗೆ ಗುಲಾಮ್ನಾಗ ನಾನು ಇದ್ಬಿಡ್ತೀನಿ, ಸೇವೆ ಮಾಡ್ಕೊಂಡು ನಿಮ್ಗಳ್ದೆಲ್ಲ. ಸುಮ್ಮನೆ ಏನಪ್ಪ ಅಂದ್ರೆ ಒಂದು ಅಪಪ್ರಚಾರಕ್ಕೂ ಒಂದು ಇತಿಮಿತಿ ಇರ್ತದೆ. ಇವಾಗ ಕಾಂಗ್ರೆಸ್ ಹೈಕಮಾಂಡ್ ಇರ್ಬೋದು, BJP ಹೈಕಮಾಂಡ್ ಇರ್ಬೋದು, ಈ ಪ್ರಜಾಪ್ರಭುತ್ವದಲ್ಲಿ ಅದರಲ್ಲೂ ವಿಶೇಷವಾಗಿ ಯಾವುದೇ ರಾಜ್ಯಗಳಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಚುನಾವಣೆಗಳಿಗಿಂತ ಮುಂಚೆ ಟಿಕೆಟನ್ನು ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿರ್ಬೋದು, ಅಥವಾ ಚುನಾವಣೆಗಳಿಗೆ ಗೆದ್ದು ಬಂದಂಥ ನಂತರ ಕೂಡ ಮುಖ್ಯಮಂತ್ರಿಗಳನ್ನು, ಮಂತ್ರಿಗಳನ್ನು ಮತ್ತು ಸಚಿವ ಸಂಪುಟವನ್ನು ರಚನೆ ಮಾಡೋದು, ಸರ್ಕಾರಗಳನ್ನು ರಚನೆ ಮಾಡೋದ್ರಲ್ಲಿ BJP ಹೈಕಮಾಂಡ್ ಇರ್ಬೋದು, ಕಾಂಗ್ರೆಸ್ ಹೈಕಮಾಂಡ್ ಇರ್ಬೋದು, ಒಂದು ನೈತಿಕವಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಅವರು ಡೈರೆಕ್ಷನ್ಗಳನ್ನು ಕೊಡ್ತಾರೆ, ಆರ್ಡರ್ಸ್ಗಳನ್ನು ಮಾಡ್ತಾರೆ. ಅದನ್ನು ಅಚ್ಚುಕಟ್ಟಾಗಿ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ, ಅದು BJPಯ ರಾಜ್ಯ ಘಟಕಗಳಿರ್ಬೋದು, ಕಾಂಗ್ರೆಸ್ಸಿನ ಪ್ರದೇಶ್ ಕಾಂಗ್ರೆಸ್ ಕಮಿಟಿಗಳಿರ್ಬೋದು,
ಮೊದಲಿನಿಂದ ಕೂಡ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರದಿಂದ ಇವತ್ತಿನವರೆಗೂ ಕೂಡ ಅದನ್ನೇ ಅವರು ಪರಿಪಾಲನೆ ಮಾಡ್ತಾ ಬಂದಿದ್ದಾರೆ ಮತ್ತು ಅದು ಒಂದು ಪರಂಪರೆಯಾಗಿ ಒಂದು ಪ್ರಜಾಪ್ರಭುತ್ವದಲ್ಲಿ ಅದು ಮೊದಲಿಂದ ಕೂಡ ನಡೀತಾ ಬಂದಿರತಕ್ಕಂಥ ಒಂದು ಪದ್ಧತಿ. ಪರಿಸ್ಥಿತಿ ಹೀಗಿರುವಾಗ ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್, ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇರತಕ್ಕಂಥ ಒಂದು ಪರಿಸ್ಥಿತಿಗಳನ್ನು ನಾವು ನೋಡಿದಾಗ ಕಾಂಗ್ರೆಸ್ ಹೈಕಮಾಂಡ್ ಒಂದು ದಿಟ್ಟತನದಿಂದ ಧೀಮಂತಿಕೆಯಿಂದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಾಗಲ್ಲ ಅಂತಕ್ಕಂಥ ಒಂದು ಹೇಳಿಕೆಗಳೇನು ಭಾರತೀಯ ಜನತಾ ಪಕ್ಷದಿಂದ ಬ್ರಹ್ಮಾಸ್ತ್ರದ ರೂಪದಲ್ಲಿ ಈ ಕಡೆ ಪ್ರಯೋಗ ಆಗ್ತಾ ಇತ್ತು, ಅವೆಲ್ಲವನ್ನೂ ಕೂಡ ಸುಟ್ಟು ಭಸ್ಮ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರನ್ನು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಯುವಕರಿಗೆ ಈ ದೇಶದಲ್ಲಿ ನಾವೆಲ್ಲರಿಗೂ ಕೂಡ ಅಧಿಕಾರವನ್ನು ಕೊಡ್ತೇವೆ ಮತ್ತು ಯುವಕರು ಈ ದೇಶದ ಆಸ್ತಿ, ದೇಶದ ಶಕ್ತಿ ಅಂತಕ್ಕಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡ್ತಾ ಇದೆ. ಮತ್ತು ಈಗ ಏನು ಯುವಕರ ಕ್ರಾಂತಿಕಾರಿ ಧುರೀಣರು, ನೇತಾರರು, ಮುತ್ಸದಿಗಳಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಇನ್ನೇನು 2-3 ದಿನದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜಕಾರಣದಲ್ಲಿ ಜನರ ಸೇವೆ ಮಾಡೋದಕ್ಕೆ ಹೊರಟಿದ್ದಾರಲ್ಲ, ಈ ಮಧ್ಯದಲ್ಲಿ ಇಡೀ ದೇಶದಾದ್ಯಂತ ಕಾಂಗ್ರೆಸ್ ಪಕ್ಷವನ್ನು, ಅದು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಇಂದಿರಾ ಭವನದ ಮೂಲಕವೇ ದೇಶದಾದ್ಯಂತ ಕಾಂಗ್ರೆಸ್ ಪಕ್ಷದ ಪುನರ್ ನಿರ್ಮಾಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಟೊಂಕ ಕಟ್ಟಿ ನಿಂತು ದುಡಿತಕ್ಕಂಥ ಎಲ್ಲ ಚಾಕಚಕ್ಯತೆಗಳನ್ನು, ಸಕಲ ಜ್ಞಾನ, ಬುದ್ಧಿ, ವಿವೇಕ, ತಿಳುವಳಿಕೆಗಳನ್ನು, ಕೌಶಲ್ಯಗಳನ್ನು ಹೊಂದಿರತಕ್ಕಂಥ ಯುವ ನೇತಾರ, ಯುವ ಧುರೀಣ, ಯುವ ಮುತ್ಸದಿ ಎನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಮಾನ್ಯ ಮುಖ್ಯಮಂತ್ರಿಗಳನ್ನಾಗಿ ನೇಮಕ ಮಾಡ್ತಿದೆ. ಮತ್ತು ಹಿರಿಯ ಮುತ್ಸದಿ, ಧುರೀಣ, ನೇತಾರ, ಸಂವಿಧಾನ ತಜ್ಞ, ಕಾನೂನು ಪಂಡಿತ, ಅಹಿಂದ ವರ್ಗಗಳ ಅಸ್ಮಿತೆ, ಅಹಿಂದ ವರ್ಗಗಳ ಜನಕ ಅಂತ ಕರೆಸಿಕೊಂಡಿರ್ತಕ್ಕಂಥ 5 ದಶಕಗಳ ಕಾಲ ಕರ್ನಾಟಕ ರಾಜಕಾರಣದಲ್ಲಿ ಒಂದು ಸುವರ್ಣ ಅಕ್ಷರಗಳಲ್ಲಿ ಅವರ ಹೆಸರನ್ನು ಬರೆದಿಡಲೇಬೇಕಾಗಿರ್ತಕ್ಕಂಥ ಒಂದೇ ಒಂದು ಏಕೈಕ ಹೆಸರು ಅಂತಂದರೆ ಅದು ಅಗ್ರಪಂಕ್ತಿ ಹೆಸರು ಅಂದರೆ ಎಸ್ ಸಿದ್ದರಾಮಯ್ಯರವರು. ಅವರು ಡಿ ಕೆ ಶಿವಕುಮಾರ್ ಅವರ ಸರ್ಕಾರವನ್ನು ಉರುಳಿಸ್ತಾರೆ, ಅವರು ಡಿ ಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ಮಗ್ಗಲು ಮುಳ್ಳಾಗ್ತಾರೆ ಅಂತಕ್ಕಂಥ ಅಪಪ್ರಚಾರಗಳು ನಡೀತಿದ್ದಾವಲ್ಲ, ನಿಜಕ್ಕೂ ಇದು ಅಕ್ಷಮ್ಯ ಅಪರಾಧದ ಮುಂದುವರೆದ ಭಾಗಗಳಂತಿದೆ. ಹಾಗಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇವತ್ತು ರಾಹುಲ್ ಗಾಂಧಿರವರು ಈ ದೇಶದ ಯುವಕರ ಕ್ರಾಂತಿಕಾರಿ ನೇತಾರರು, ಯುವಕರ ಪಾಲಿನ ಆಶಾಕಿರಣ ಮತ್ತು ಯುವಕರ ಪಾಲಿನ ಭವಿಷ್ಯದ ಭರವಸೆಯ ಬೆಳಕಾಗಿರ್ತಕ್ಕಂಥ ರಾಹುಲ್ ಗಾಂಧಿರವರು ಕಾಂಗ್ರೆಸ್ ಹೈಕಮಾಂಡಿನ ಕ್ರಾಂತಿಕಾರಿ ಧುರೀಣರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂಥ ಕ್ರಾಂತಿಯ ಕಿಡಿಗಳಾಗಿ ಕೆಲಸ ಮಾಡಿದ್ದು ಒಂದು ಎಸ್ ಸಿದ್ದರಾಮಯ್ಯರವರು, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು. ಇವರೆಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ, ಈ ದೇಶದಲ್ಲಿ ಒಂದು ಕ್ರಾಂತಿಯನ್ನು ಮಾಡೋದ್ರ ಮೂಲಕ ಈ ದೇಶದ ಸಮಗ್ರವಾಗಿರ್ತಕ್ಕಂಥ, ಸರ್ವಾಂಗೀಣವಾಗಿರ್ತಕ್ಕಂಥ ಮತ್ತು ವಿಶೇಷವಾಗಿ ಸಾರ್ವತ್ರಿಕವಾಗಿರ್ತಕ್ಕಂಥ ಅಭಿವೃದ್ಧಿಗಳನ್ನು ಮಾಡಬೇಕು ದೇಶದಲ್ಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಲು ಹೊರಟಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರ ವಿರೋಧಿಗಳದೇನೋ ಭಾರಿ ದೊಡ್ಡ ಮಟ್ಟದಲ್ಲಿ ಕಾರ್ಯತಂತ್ರಗಳನ್ನು ರೂಪಿಸಿ, ಕುತಂತ್ರ, ಕುಯುಕ್ತಿ, ಷಡ್ಯಂತ್ರಗಳನ್ನು ಎಣೆದು ಏನೋ ಡಿ ಕೆ ಶಿವಕುಮಾರ್ ಅವರನ್ನು 2 ದಿನಕ್ಕೆ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿಬಿಡ್ತಾರೆ ಅಂತಕ್ಕಂಥ ಚರ್ಚೆಗಳು, ಅದು ತೆರೆಮರೆಯಲ್ಲಿ ಅದು ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಇದೆಲ್ಲ ಇಡೀ ಸ್ಟೇಟಲ್ಲಿ ಇದು ಒಂದು ದೊಡ್ಡ ಚರ್ಚೆನೇ ಆಗ್ತಾ ಇದೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಭಾರಿ ದೊಡ್ಡ ಭ್ರಷ್ಟಾಚಾರಗಳನ್ನು ಮಾಡಿಬಿಡ್ತಾರೆ. ಇನ್ನೇನು ಬೆಳಗ್ಗೆ ಇ ಡಿ ಅವರು, ಐ ಟಿ ಅವರು ಬಂದು ಜಾಯಿಂಟ್ ವೆಂಚರಲ್ಲಿ ದಾಳಿಗಳನ್ನು ಮಾಡಿ, ಜಾಯಿಂಟ್ ವೆಂಚರಲ್ಲಿ ಅರೆಸ್ಟ್ ಮಾಡಿ, ಜಾಯಿಂಟ್ ವೆಂಚರಲ್ಲಿ ತಕೊಂಡು ಹೋಗ್ಬಿಟ್ಟು ತಿಹಾರ್ ಜೈಲಲ್ಲಿ ಇಟ್ಟುಬಿಡ್ತಾರೆ ಅಂತಕ್ಕಂಥ ಒಂದಿಷ್ಟು ಚರ್ಚೆಗಳು, ಅಪಪ್ರಚಾರಗಳು ಏನು ನಡೀತಿದಾವಲ್ಲ, ನಿಜಕ್ಕೂ ಕೂಡ ಇದು ಅಕ್ಷಮ್ಯ ಅಪರಾಧದ ಪ್ರತಿರೂಪಗಳು ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆ ಈಗ ಡಿ ಕೆ ಶಿವಕುಮಾರ್ ಅವರು 1 ವರ್ಷ 2 ವರ್ಷ ಆಡಳಿತ ಮಾಡಲಿ, ಯಾವ ರೀತಿಯ ಆಡಳಿತವನ್ನು ಅವರು ಕೊಡ್ತಾರೆ, ಜನರ ಕಣ್ಣೀರನ್ನು ಅವರು ಯಾವ ರೀತಿ ಒರೆಸ್ತಾರೆ, ಜನರ ಕಷ್ಟ ಕಾರ್ಪಣ್ಯಗಳನ್ನು ಅವರು ಯಾವ ರೀತಿ ನಿವಾರಿಸ್ತಾರೆ, ಜನರ ದುಗಡ ದುನ್ಮಾನಗಳನ್ನು ಅವರು ಯಾವ ರೀತಿಯಲ್ಲಿ ಪರಿಹರಿಸ್ತಾರೆ, ಇದೆಲ್ಲವುದನ್ನು ಒಂದು ಸರಿ ಕಣ್ಣು ತುಂಬಿಕೊಳ್ಳೋಣ. ಭಾರತ ಸ್ವತಂತ್ರವನ್ನು ಪಡೆದ ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರ ಈ ದೇಶವನ್ನು ಬಿಟ್ಟು ತೊಲಗಿದ ನಂತರ ಈ ದೇಶದಲ್ಲಿ ಬಂದಂಥ ಎಲ್ಲ ರಾಜಕೀಯ ಪಕ್ಷಗಳು ನಮ್ಮನ್ನು ಯಾವ ರೀತಿ ಬೆಳೆಸಿದ್ದಾವೆ. ನಾಟಿ ತುಪ್ಪದಲ್ಲಿ ಊಟ ಮಾಡಿದ್ದೀವಿ, ಚಿನ್ನ, ಮುತ್ತು, ರತ್ನ, ವಜ್ರ, ವೈಡೂರ್ಯಗಳನ್ನು ಹಾಕ್ಕೊಂಡು ಮೆರೆದಿದ್ದೀವಿ ದೇಶದಲ್ಲಿ. ಅರಮನೆಗಳನ್ನು ಕಟ್ಕೊಂಡು ಮೆರಿತಾ ಇದ್ದೀವಿ. ನಾವು ಓಡಾಡ್ತಿರೋ ಒಂದೊಂದು ಕಾರು
ಕೋಟಿ ಕೋಟಿ ಬೆಲೆ ಬಾಳ್ತಕ್ಕಂಥ ಕಾರು, ನಾವು ಓಡಾಡ್ತಕ್ಕಂಥ ಹೆಲಿಕಾಪ್ಟರ್ಗಳು, ಜೆಟ್ ಏರೋಪ್ಲೈನ್ಗಳು. ನಾವೇನು ರಾಯಲ್ ಆಗಿ ಬದುಕ್ತಾ ಇಲ್ವಾ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ? ಅಂತ ಆಡಳಿತ ನಮ್ಮ ದೇಶದ ರಾಜಕೀಯ ಪಕ್ಷಗಳು ಕೊಟ್ಟಿಲ್ವೇ? ನಮ್ಮ ದೇಶದ ರಾಜಕಾರಣಿಗಳು ಕೊಟ್ಟಿಲ್ವೇ? ಡಿ ಕೆ ಶಿವಕುಮಾರ್ ಅವರು ಕೂಡ ಅದೇ ಮಾದರಿಯಲ್ಲಿ ಏನಾದರೂ ನಮಗೊಂದು ಅದ್ಭುತ ಮಾಡ್ತಾರಾ? ಕಾದು ನೋಡೋಣ. ಸುಮ್ಮನೆ ಇಲ್ಲಿ ನೋಡ್ರಿ, ಇನ್ನೂ ಪಟ್ಟಾಭಿಷೇಕಕ್ಕಿಂತ ಮುಂಚೆನೇ ಸುಮ್ಮನೆ ಇಲ್ಲಿ ನೋಡ್ರಿ ಆರೋಪದ ಮೇಲೆ ಆರೋಪ. ಇವಾಗ ಹಿಂದೆ ಡಿ ಕೆ ಶಿವಕುಮಾರ್ ಏನು ಮಾಡಿದ್ನೋ ಅದು ಅನ್ಕನ್ಸಲ್ಟೆಡ್ ಮ್ಯಾಟ್ರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಡಿ ಕೆ ಶಿವಕುಮಾರ್ ಏನು ಮಾಡಿದಾನೋ ಈ ದೇಶದ ಎಲ್ಲ ರಾಜಕಾರಣಿಗಳು ಮಾಡಿದ್ದಾರೆ. ಈ ದೇಶದ ಎಲ್ಲ ರಾಜಕಾರಣಿಗಳು ಏನು ಮಾಡಿದಾರೋ ಡಿ ಕೆ ಶಿವಕುಮಾರ್ ಅದೇ ಮಾಡಿದ್ದಾನೆ. ಇನ್ನು ಡಿ ಕೆ ಶಿವಕುಮಾರ್ ಇನ್ನೇನು ಮಾಡಬಾರ್ದು ಮಾಡಿಬಿಟ್ಟಿದ್ನಪ್ಪ. ಡಿ ಕೆ ಶಿವಕುಮಾರ್ ಮೇಲೆ ಆರೋಪ ಆರೋಪ ಆರೋಪ. ಏನು ಆರೋಪ? ಯಾವ ಆರೋಪನೂ ಇಲ್ಲ, ಏನೂ ಇಲ್ಲ. ಇವಾಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನು ಯಾರಾದರೂ ತಪ್ಸೋಕ್ಕಾಗ್ತೈತಾ? ದೇವರು ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಆತನ ಹಣೆಯಲ್ಲಿ ಬರೆದು ತಾಯಿ ಗರ್ಭದಲ್ಲಿ ಹಾಕಿ ಆತ ಇಷ್ಟು ವರ್ಷ ಈ ಭೂಲೋಕದಲ್ಲಿ, ಅದು ಕರ್ನಾಟಕದ ಪುಣ್ಯನಲದಲ್ಲಿ, ಅದು ಭುವನೇಶ್ವರಿಯ ಮಡಿಲಲ್ಲಿ ಹುಟ್ಟಿ ಇಷ್ಟು ವರ್ಷ ಸೇವೆ ಸಲ್ಲಿಸಿ ಇವತ್ತು ಮುಖ್ಯಮಂತ್ರಿ ಆಗ್ತಾರಂತಂದ್ರೆ ನಾವೆಲ್ಲ ಸಂತೋಷ ಪಡಬೇಕು. ಹಾಗಾಗಿ ನಾನು ಏನು ಹೇಳ್ತೀನಿ, ಸುಮ್ಮನೆ ಇವಾಗ ಡಿ ಕೆ ಶಿವಕುಮಾರ್ ಶತ್ರುಗಳಿರ್ಬೋದು, ಡಿ ಕೆ ಶಿವಕುಮಾರ್ ಗೀತಾ ಶತ್ರುಗಳಿರ್ಬೋದು, ಹಾಗಾಗಿ ಯಾರೇ ಇರ್ಬೋದು. ನಾನು ಹೇಳೋದೇನು, ಇವಾಗ ನನ್ನೇ ಬೆಳಿಗ್ಗೆ ಯಾರಾದರೂ ಮುಖ್ಯಮಂತ್ರಿ ಮಾಡಿದ್ರೆ ಅಪಪ್ರಚಾರ ಮಾಡ್ಕೊಂಡು ತಿರ್ಗೋದ್ರಿಂದ ಏನೂ ಪ್ರಯೋಜನ ಇರಲ್ಲ. ಮುಖ್ಯಮಂತ್ರಿಯಾಗಿ ನಾನು ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಕೊಡಬೇಕು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಡಿ ಕೆ ಶಿವಕುಮಾರ್ಗೆ ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಕೊಡಬೇಕು. 1 ವರ್ಷ 2 ವರ್ಷ ಅವ್ರ ಆಡಳಿತವನ್ನು ನಾವು ನೋಡಬೇಕು, ಕಣ್ಣು ತುಂಬ್ಕೋಬೇಕು. ಆವಾಗ ಲೋಪದೋಷಗಳಿದ್ದರೆ ಅದ್ರ ಬಗ್ಗೆ ಒಂದು ಟೀಕೆ ಟಿಪ್ಪಣಿ ಮಾಡಿದ್ರೆ ಅದು ತುಂಬ ಅರ್ಥಪೂರ್ಣವಾಗಿರ್ತದೆ. ಹಾಗಾಗಿ ಅನ್ನೆಸರಿ ನಾವು ಸುಮ್ಮನೆ ಇಲ್ಲಿ ನೋಡ್ರಿ, ಸಿದ್ದರಾಮಯ್ಯನ ಕಂಡ್ರೆ ಡಿ ಕೆ ಶಿವಕುಮಾರ್ಗಾಗಲ್ಲ, ಡಿ ಕೆ ಶಿವಕುಮಾರ್ನ ಕಂಡ್ರೆ ಸಿದ್ದರಾಮಯ್ಯಗಾಗಲ್ಲ, ಮತ್ತು ಇವರಿಬ್ಬರನ್ನ ಕಂಡ್ರೆ ಹೈಕಮಾಂಡಿಗಾಗಲ್ಲ. ಎಲ್ಲ ಸುಮ್ಮನೆ ಬೋಗಸ್ ಕಥೆಗಳು. ಇಲ್ಲಿ ನೋಡ್ರಿ, ಎಲ್ಲ ಬೋಗಸ್ ಕಥೆಗಳು ಇವೆಲ್ಲ. ರಾಜಕೀಯದಲ್ಲಿ ಯಾರು ಏನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಈ ದೇಶನ, ಈ ರಾಜ್ಯನ ಇಲ್ಲಿ ನೋಡ್ರಿ, ಸಾವಿರಾರು ವರ್ಷದಿಂದ ರಾಜ ಮಹಾರಾಜರು ಇವತ್ತಿನವರೆಗೂ ಆಳವ್ರೆ. ಆದರೆ ದೇವರು ಸೃಷ್ಟಿ ಮಾಡಿರ್ತಕ್ಕಂಥ ಏನಿದೆಯಲ್ಲ ಅದರಲ್ಲಿ ಎಳ್ಳಷ್ಟು ಕೂಡ ಏರುಪೇರಾಗಿಲ್ಲ. ಮನುಷ್ಯರು ಬದುಕ್ತಾನೆ ಅವ್ರೆ, ಯಾರು ಬರಲಿ ಯಾರು ಹೋಗಲಿ, ಮನುಷ್ಯರು ಚೆನ್ನಾಗೇ ಬದುಕ್ತಾವ್ರೆ. ದೇವ್ರು ಚೆನ್ನಾಗೇ ಇಟ್ಟವ್ರೆ ಮನುಷ್ಯರನ್ನ. ಹಾಗಾಗಿ ಏನಪ್ಪ ಅಂದರೆ ಡಿ ಕೆ ಶಿವಕುಮಾರ್ ವಿರುದ್ಧ ಏನು ಅನ್ನೆಸರಿ ಆರೋಪಗಳು ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಿದ್ವಲ್ಲ, ಅದಕ್ಕೊಂದು ಸುಮ್ಮನೆ ಕೌಂಟ್ರ್ ಕೊಡೋಣ ಅನ್ನೋ ಲೆಕ್ಕದಲ್ಲಿ ಒಂದು ವರದಿ ಮಾಡಿದ್ದೀನಿ. ಮುಂದೆ ಈ ರಾಜ್ಯದಲ್ಲಿ ಎಲ್ಲರೂ ಸೇರಿ ಒಂದು ಅತ್ಯುತ್ತಮವಾದ ಆಡಳಿತ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳ್ತಾ, ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಶತ್ರುಗಳು ಮತ್ತು ಹಿತಶತ್ರುಗಳು ಎಲ್ಲರೂ ಸಹಕಾರವನ್ನು ಕೊಟ್ಟು ಈ ರಾಜ್ಯದ ಆಡಳಿತವನ್ನು ಅವ್ರು ನಡೆಸೋದಕ್ಕೊಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ನಾನು ಕಾಂಗ್ರೆಸ್ ಹೈಕಮಾಂಡಿನ ಪರವಾಗಿ, ಡಿ ಕೆ ಶಿವಕುಮಾರ್ ಪರವಾಗಿ ಮತ್ತು ಸಿದ್ದರಾಮಯ್ಯರ ಪರವಾಗಿ ಮತ್ತು ಈ ರಾಜ್ಯದ ಜನತೆಯ ಪರವಾಗಿ, ಅದು ಕಾಂಗ್ರೆಸ್ ಪಕ್ಷದ ಧುರೀಣರ ಪರವಾಗಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ, ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳ ಪರವಾಗಿ, ಡಿ ಕೆ ಶಿವಕುಮಾರ್ ಅವರ ಕುಟುಂಬದ ಪರವಾಗಿ ನಾನು ಎಲ್ಲರಲ್ಲೂ ಡಿ ಕೆ ಶಿವಕುಮಾರ್ ಪರವಾಗಿ ಒಂದು ವಿನಂತಿಯನ್ನು ಮಾಡ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ವಂದನೆಗಳೊಂದಿಗೆ ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಇದು ಸತ್ಯ, ನ್ಯಾಯ, ನೀತಿ, ಧರ್ಮಗಳ ಪ್ರತೀಕ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ ಕಿ ಜೈ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ.